ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಂಕಣ್ಣಯ್ಯನವರ ವ್ಯಕ್ತಿತ್ವ. ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರು ವೆಂಕಣ್ಣಯ್ಯನವರ ಅಭೌತಿಕ ಆಧ್ಯಾತ್ಮಿಕ ವ್ಯಕ್ತಿತ್ವದ ಚಿತ್ರವನ್ನು ತಮ್ಮ ಕವಿ ಸಹಜವಾಣಿಯಿಂದ ಹೀಗೆ ಚಿತ್ರಿಸಿದ್ದಾರೆ. ಒಬ್ಬರಿಬ್ಬರು ಕಲ್ಪವೃಕ್ಷದಂತೆ ಎತ್ತರವಾಗಿ, ತಂಪಾಗಿ, ಪ್ರಬಲವಾಗಿ, ಕಣ್ತುಂಬ ಪ್ರೀತಿ, ಮನಸ್ಸು ಎತ್ತರದಲ್ಲಿ ಜಯಶಾಲಿಯಾಗಿ ಕೆಲಸ ಮಾಡುತ್ತಿತ್ತು. ಹೊರನೋಟಕ್ಕೆ ಮರೆಯದ ಜೀವ ಒಳಗೆ ಮಿಂಚಿನ ಲಾಳಿಯಂತೆ ದುಡಿದು ಸಾರಸ್ವತ ಪೀತಾಂಬರಗಳನ್ನೇ ಸಿದ್ಧಪಡಿಸುತ್ತಿತ್ತು. ಎಂಥ ಅಚ್ಚುಕಟ್ಟು! ಕೃಷ್ಣಾರ್ಪಣಮಸ್ತು ಎನ್ನುವುದು ಸುಮ್ಮನೆ ಬಾಯಿ ಮಾತಾಗದೆ ಮಾಡಿದ ಕೆಲಸದಲ್ಲಿ ಒಡಮೂಡಿತ್ತು. ಹಾಡಿದ ಮಾತು ಅಟ್ಟಡುಗೆಯಂತೆ ಖಚಿತ. ತನ್ನ ಕೆಲಸದ ಗುರಿ, ಸಿದ್ಧಿ, ಸಾಧನೆ ಎಲ್ಲವೂ ತಾನೇ ತನ್ನ ಆನಂದವೇ. ಆ ಪ್ರತಿಭೆಯಿಂದ ಬರೆದು ಬಂದದ್ದು ಒಂದೋ ಎರಡೋ ಮುತ್ತಿನ ಹಾರವಾಯಿತೇ ಹೊರತು ಭೂಮಿಗೆ ಭಾರವಾಗಲಿಲ್ಲ. ಅದೆಂತಹ ಗಾಂಭೀರ್ಯ! ಅದರ ಬೆಳ್ದಿಂಗಳ ಬೆರಳು ಬೆಟ್ಟಗಳಂತೆ ಮುಟ್ಟಿ ಆಡಿಸಿತು. ತನ್ನ ಕೃತಿಗಿಂತ ತನ್ನ ಮಹಿಮೆ ಹಿರಿದಾಯಿತು. ಮಾಡಿದ ಕೆಲಸಕ್ಕಿಂತ ಮಾಡಿಸಿದ ಕೆಲಸವೇ ಮುಂದಾಯಿತು. ಒಬ್ಬರ ಧ್ವನಿಯಲ್ಲಿ, ಇನ್ನೊಬ್ಬರ ಶೈಲಿಯಲ್ಲಿ, ಮತ್ತೊಬ್ಬರ ರೀತಿಯಲ್ಲಿ, ಮಗದೊಬ್ಬರ ಬಾಳ್ನಡೆಯಲ್ಲಿ ಆ ಜೀವ ಸೇರಿ ಹೋಯಿತು. ಕಬ್ಬಿನ ಗದ್ದೆಯಲ್ಲಿ ಕಣ್ಮರೆಯಾದ ನವಿಲಿನಂತೆ ಆ ಜೀವ ಹಾರಿ ಹೋಯಿತು. ಭೂಮಿಯ ಮೇಲೆ ತನ್ನ ಕಿರಣಗಳನ್ನೆಲ್ಲ ಎಂದೋ ಏಕೋ ಮರೆತು ಮುಳುಗಿದ ರವಿಯಂತೆ ಆ ಜೀವ ಬಾನಿಗೆ ಸೇರಿ ಹೋಯಿತು. ತಾನೇ ಮಾಡಬೇಕಾಗಿದ್ದ ಎಷ್ಟೋ ಕೆಲಸ ಇನ್ನು ಬಹಳವಿದ್ದಾಗ ತನ್ನ ಕಾರ್ಯ ಸಮೃದ್ಧಿಯ ನಡುವೆ ತಾನೊಂದು ಮಾತ್ರ ಕಣ್ಮರೆಯಾಯಿತು. ಒಂದು ದೊಡ್ಡ ಬದುಕು ಕಣ್ಮರೆಯಾಯಿತು. ನಿರ್ಭಯವಾಗಿ, ನಿರಾತಂಕವಾಗಿ ತಗ್ಗು, ಎತ್ತರ, ಬನ, ಬಯಲು, ನೆರಳು, ಬೆಳಕುಗಳನ್ನೆಲ್ಲ ಸಮವಾಗಿ ಆಧರಿಸಿದ ಅದರ ಸಮತಾ ವೇದ ಸ್ವಸ್ತಿ ವಾಚನ ನಮೋ ಮಹದ್ಭೌ ನಮೋ ಯುವಭ್ಯಂ ನಮೋ ಅರ್ಭಕೇಭ್ಯಂ. ಈ ಮಾತು ಸುಲಭ. ಇದರಂತೆ ನಡೆದು ಹಿರಿಯರಾದವರಲ್ಲಿ ಎತ್ತರವಾದ ಹಾಳು ದಿವಂಗತ ವೆಂಕಣ್ಣಯ್ಯನವರು. ಬಹುಕಾವ್ಯ ಪರಿಚಯವಿದ್ದು ಬರವಣಿಗೆಗಿಂತ ಆಲೋಚನೆಗಿಂತ ಜೀವನ ದೊಡ್ಡದು ಎಂದು ಆ ಜೀವ ನಂಬಿದಂತೆ ತೋರುತ್ತದೆ. ಈ ಮಾತನ್ನು ಅದು ಸ್ಪಷ್ಟವಾಗಿ ಹೇಳಲಿಲ್ಲ. ಅದಲ್ಲವೇ ಆ ಜೀವನದ ಸಂಸ್ಕೃತಿ. ಪ್ರಾಚೀನ ಸಾಹಿತ್ಯದ ಸೌಂದರ್ಯವನ್ನು ಕಂಡು ಹೃದಯದಲ್ಲಿ ತುಂಬಿಕೊಂಡು ಆಗ ತಾನೇ ನಮ್ಮ ಕಣ್ಣೆದುರಿಗೆ ಅಂಕುರಿಸುತ್ತಿದ್ದ ಒಂದು ಹೊಸ ರೀತಿಯ ಸಾಹಿತ್ಯ ಸೃಷ್ಟಿಗೆ ಬೆಂಬಲವಾಗಿ ನಿಂತು ಅದಕ್ಕೆ ಸರ್ವ ಶಕ್ತಿಯನ್ನು ದಾನ ಮಾಡಿದ ಹಿರಿಯರ ಪಂಕ್ತಿಯಲ್ಲಿ ಎತ್ತರದ ಹಾಳು ವೆಂಕಣ್ಣಯ್ಯನವರು. ಇಂದು ಬೆಳಗುತ್ತಿರುವ ಎಷ್ಟೋ ದೀಪಗಳಲ್ಲಿ ಇವರ ಬೆಳಕು. ಸಾಹಿತ್ಯದಲ್ಲಿ ಕ್ರಾಂತಿಯಾದದ್ದು ಇಂಥವರ ಇರುವಿಕೆಯಿಂದಲೇ ಹೊರತು ಪ್ರಯತ್ನದಿಂದಲ್ಲ. ಆಜ್ಞೆಗೆ ಒಳಗಾಗದೆ, ಆಜ್ಞೆ ಮಾಡದೆ ಎಷ್ಟೋ ಕೆಲಸ ಎತ್ತಿದ ಹೂವಾಯ್ತು ಇಂಥವರ ಪ್ರಭಾವದಿಂದ. ತಮ್ಮ ಕಾಲದ ಸಾಹಿತ್ಯದ ಸಂಸಾರದಲ್ಲಿ ಹೆಚ್ಚಾಗಿ ನುಡಿಯದೆ ತಮ್ಮ ನಂಬಿಕೆಯಂತೆ ನೇರವಾಗಿ ನಿರಕ್ಕಾಗಿ ನಡೆದು ಮುಚ್ಚಿದ ವೀಣೆಯಂತೆ ಒಳಗೆ ಇದ್ದು ಪರಿಮಳದಂತೆ ದಾಟಿ ಹೋದವರು ಯಜಮಾನ ವೆಂಕಣ್ಣಯ್ಯನವರು. ಇವರು ಸದಾ ವಸಂತ. ಇವರಿಗೆ ನಿತ್ಯೋತ್ಸವ. ಜನನ ಮರಣ ಜನ್ಮ ಜನ್ಮಾಂತರಗಳೆಲ್ಲ ಇಂಥ ಶಕ್ತಿ ಪುರುಷರು ದಾಟುವ ಸೇತುವೆಗಳು. ಇಂಥವರು ಆಗಾಗ ಬರುತ್ತಾರೆ. ಒಂದು ಸಾಮಾನ್ಯ ಸುಲಭವಲ್ಲದ ಕೆಲಸವನ್ನು ಒಂದು ಬೆರಳಿನಿಂದ ಮಾಡಿಬಿಡುತ್ತಾರೆ. ವಜ್ರದ ಬಳ್ಳಿಯಂತ ಆ ಬೆರಳಿಗೆ ಕೀರ್ತಿಗೂ ಮಿಗಿಲಾದ ಧನ್ಯತೆ ಸಹಜವಾದ ಉಂಗುರವಾಗುತ್ತದೆ. ವೆಂಕಣ್ಣಯ್ಯನವರ ವ್ಯಕ್ತಿತ್ವವೇ ಹೀಗೆ. ಸೂಜಿಗಲ್ಲಿನಂತೆ ಕ್ಷಣಕಾಲ ಕಂಡವರನ್ನು ಅದು ಆಕರ್ಷಿಸಿ ಬಿಡುತ್ತಿತ್ತು. ಕಾರಣ ಒಂದೇ ಎರಡೇ, ಒಬ್ಬೊಬ್ಬರಿಗೆ ಒಂದೊಂದು. ಒಟ್ಟಾರೆ ಅವರ ವ್ಯಕ್ತಿತ್ವದ ಪ್ರಭಾವಲಯಕ್ಕೆ ಬಂದು ತಪ್ಪಿಸಿಕೊಂಡವರಿಲ್ಲ.
ಅವರ ವಜ್ರ ಸಮ ವ್ಯಕ್ತಿತ್ವ ತನ್ನ ಹಲವಾರು ಮುಖಗಳಲ್ಲಿ ಕಾಂತಿಯನ್ನು ಬೀರುತ್ತಿತ್ತು. ತನ್ನ ಅಪಾರ ಸದ್ಗುಣ ಸಂಪನ್ನತೆಯಿಂದ ಅವರು ಪರಿಪೂರ್ಣ ವ್ಯಕ್ತಿಯಂತೆ ಭಾಸವಾಗುತ್ತಿದ್ದರು. ಪುರುಷೋತ್ತಮ ಸಮ ವ್ಯಕ್ತಿತ್ವದ ಅವರು ಮಗುವಿನಂತೆ ಸಹಜ ಮುಗ್ಧತೆಯಿಂದ ಜನರನ್ನು ಮರುಳು ಮಾಡಿಬಿಡುತ್ತಿದ್ದರು. ಅವರ ಬರಹಕ್ಕಿಂತ ಬದುಕು ದೊಡ್ಡದಾಗಿತ್ತು. ಅವರ ನುಡಿಗಿಂತ ನಡೆ ಉನ್ನತವಾಗಿತ್ತು. ಅವರ ಬದುಕು, ಬರಹ, ನಡೆ, ನುಡಿ ಪ್ರಪಂಚವೇ ಮೆಚ್ಚಿ ಅಹುದೆನ್ನುವಂತಿತ್ತು. ಈ ಗೊಮ್ಮಟ ಮೂರ್ತಿಯ ಸುಂದರ ಭೌತಿಕ ಶಬ್ದ ಚಿತ್ರವನ್ನು ಸ್ವತಃ ಚಿತ್ರಕಾರರಾದ ಶ್ರೀ ಎಂ.ವಿ. ಸೀತಾರಾಮಯ್ಯನವರು ಜೀವಂತವಾಗಿ ಕೊಟ್ಟಿದ್ದಾರೆ. ವೆಂಕಣ್ಣಯ್ಯನವರನ್ನು ನೆನೆದೊಡನೆಯೇ ಅವರ ಎತ್ತರದ ನಿಲುವು, ಉನ್ನತ ವ್ಯಕ್ತಿತ್ವ ನಮ್ಮ ಕಣ್ಣ ಮುಂದೆ ನಿಲ್ಲುತ್ತದೆ. ಹಳೆಯ ಪೀಳಿಗೆಯ ವ್ಯಕ್ತಿಗಳಲ್ಲಿ ವೆಂಕಣ್ಣಯ್ಯನವರ ವಿಶಿಷ್ಟ ಲಕ್ಷಣವೆಂದರೆ 6 ಅಡಿ ಅಥವಾ ಅದಕ್ಕೂ ಎತ್ತರ. ಎತ್ತರಕ್ಕೆ ತಕ್ಕ ಮೈಕಟ್ಟು ಇಲ್ಲದಿದ್ದುದರಿಂದ ಸಣಕಲೂ ಅಲ್ಲದಿದ್ದರೂ ನಿಲುವಾದ ತೆಳ್ಳನೆಯ ದೇಹ ಉನ್ನತವಾದರೂ ಸಮಾಧಾನದ ಶಿರಸ್ಸು. ಶಿರಸ್ಸನ್ನಲಂಕರಿಸಿದ್ದ 2 ಬೆರಳಂಚಿನ ಜರಿಯ ರುಮಾಲಿನ ತ್ರಿಕೋನಕ್ಕೆ ಕಲಾ ಚತುರ್ಸದಂತೆ ಕಾಣುತ್ತಿದ್ದ ಚೌಕಮುಖವನ್ನು ಚಚ್ಚೌಕ ಮಾಡಿದ ಇಕ್ಕಡೆಯ ಕೆನ್ನೆ ಮೂಳೆ. ಈ ಮೂಳೆಗೂ ತುಟಿಯ ಕೊನೆಗೂ ನಡುವಣ ಹಳ್ಳ ಬಿದ್ದ ಕೆನ್ನೆ. ಅಸುಂದರವಲ್ಲದ ಪುರುಷ ಲಕ್ಷಣದ ಮುಖಕ್ಕೆ ಒಪ್ಪುವಂತಹ ಹೆಚ್ಚೂ ಅಲ್ಲದ ಕಡಿಮೆಯೂ ಅಲ್ಲದ ಸಮನಿರುತ್ತಿದ್ದ ಮೀಸೆ. ಎಣ್ಣೆಗೆಂಪು ಎನ್ನಬಹುದಾದ ಮುಖವರ್ಣ. ಯಾವಾಗಲೂ ಗಾಢ ಚಿಂತನೆಯಲ್ಲಿರುವಂತಹ ಮುಖಭಾವ. ಆದರೆ ಸಂದರ್ಭೋಚಿತವಾಗಿ ಸೂಸುತ್ತಿದ್ದರ ಅದರ ಸ್ನಿಗ್ಧ ಮಧುರ ಮೃದುಹಾಸವನ್ನು ಮರೆಯುವುದು ಸಾಧ್ಯವೇ ಇಲ್ಲ. ಮುಖದಿಂದ ದೃಷ್ಟಿಯನ್ನು ಕೆಳಕ್ಕೆ ತಂದರೆ ನಮಗೆ ಕಾಣುತ್ತಿದ್ದುದು ಕಪ್ಪು ಬಣ್ಣದ ಸರ್ಚ್ ಕೋಟ್. ಅವರು ಸಾಧಾರಣವಾಗಿ ಉಡುತ್ತಿದ್ದುದು ಮೇಲುಕೋಟೆ ಅಂಚಿನ ಪಂಚೆ. ಇನ್ನು ಅವರ ಚಪ್ಪಲಿ ಪೂಜ್ಯ ಪ್ರೊಫೆಸರ್ ತೀನಾಶ್ರೀಯವರು ತಮ್ಮ ಗುರುಸ್ಮರಣೆಯಲ್ಲಿ ಉಲ್ಲೇಖಿಸುತ್ತಿರುವ ಪಾದರಕ್ಷೆಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದಲ್ಲಿ ಮೆರೆಯುತ್ತಿರುವಂತೆ ಭಾಸವಾಗುತ್ತಿತ್ತು ಅವರನ್ನು ಕಂಡ ಕೂಡಲೇ. ವೆಂಕಣ್ಣಯ್ಯನವರ ವ್ಯಕ್ತಿತ್ವದ ಹಲವಾರು ಮುಖಗಳನ್ನು ದೀಪಿಸಿ ತೋರಿಸುವ ಅವರ ಜೀವನದ ಉದಾತ್ತ ಘಟನೆಗಳ ಇತಿಹಾಸ ಅಪಾರವಾದುದು. ವೆಂಕಣ್ಣಯ್ಯನವರು ಮೂಲತಃ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಸಾಧಕ. ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿರುವ ಚಿದಂಬರಾಶ್ರಮ ವೆಂಕಣ್ಣಯ್ಯನವರ ಪ್ರೇರಣೆಯ ಫಲ. ಆರ್ಷೀಯ ಸಂಪ್ರದಾಯದ ಪ್ರತೀಕವೆನ್ನಿಸಿಕೊಳ್ಳುವ ಬಹುದಾದ ಆದರ್ಶ ವಿದ್ಯಾಸಂಸ್ಥೆಯೊಂದನ್ನು ಸ್ಥಾಪಿಸಬೇಕೆಂಬುದು ಅವರ ಅಪೇಕ್ಷೆಯಾಗಿತ್ತು. ನಮ್ಮ ಮಕ್ಕಳಿಗೆ ತಮ್ಮ ಹಿರಿಯರ ಆದರ್ಶವೇ ಜ್ಞಾಪಕ ಬರದಂತಿದೆ. ಇಂದಿನ ನಮ್ಮ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗೆ ತಾನು ಆರ್ಯ ಋಷಿಗಳ ಪವಿತ್ರ ವಂಶವನ್ನೆಂದು, ಸಂಸ್ಕೃತ ತನ್ನ ಸಂಸ್ಕೃತಿ, ನಾಗರಿಕತೆಗಳು, ಭಾಷೆ ಎಂದು ನಮ್ಮ ವಿದ್ಯಾರ್ಥಿಗಳಿಗೆ ಅರ್ಥವಾಗಬೇಕು. ಇದರ ಜೊತೆಗೆ ಆಧುನಿಕ ವಿದ್ಯಾಭ್ಯಾಸ ಕ್ರಮದಲ್ಲಿ ಸೆಕೆಂಡರಿ ಶಿಕ್ಷಣ ಮಟ್ಟಕ್ಕೆ ಬರುವಷ್ಟು ವ್ಯವಹಾರ ಜ್ಞಾನವಿರಬೇಕು. ತನ್ನ ಜೀವನೋಪಾಯಕ್ಕೆ ಒದಗಬಲ್ಲ ಒಂದು ಕೈಗಾರಿಕೆಯನ್ನು ಅವಲಂಬಿಸಿ ಸ್ವತಂತ್ರ ಜೀವನವನ್ನು ನಡೆಸಲು ಸಾಧ್ಯವಾಗಬೇಕು. ಇಂತಹ ವಿದ್ಯಾಭ್ಯಾಸ ಕ್ರಮವುಳ್ಳ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. ಈ ಅಭಿಪ್ರಾಯವನ್ನು ಶ್ರೀ ಚಿದಂಬರರೊಡನೆ ತಿಳಿಸುತ್ತಾ ಒಂದು ತೆಂಗಿನ ಮರದ ಕೆಳಗೆ ನಿಂತಿದ್ದ ವೆಂಕಣ್ಣಯ್ಯನವರು ಉತ್ಸಾಹದಿಂದ ತುಂಬಿ ತುಳುಕುತ್ತಾ, ಇಫ್ ಯು ಸ್ಟಾರ್ಟ್ ಅನ್ ಇನ್ಸ್ಟಿಟ್ಯೂಷನ್ ಆಫ್ ದಿಸ್ ಕೈಂಡ್, ಮೈ ₹30 a month ಈಸ್ ದೇರ್ ಟುವರ್ಡ್ಸ್ ದ ಸ್ಯಾಲರಿ ಆಫ್ ಎ ಟೀಚರ್ ಎಂದು ಹೇಳುತ್ತಾ ಕಾಲಿನಿಂದ ನೆಲವನ್ನು ಕುಟ್ಟಿದರಂತೆ. ಇದು ಮರೆಯಲಾಗದ ಒಂದು ಅನುಭವವೆಂದು ಶ್ರೀ ಚಿದಂಬರರು ಆಗಾಗ ಹೇಳುತ್ತಿದ್ದರು. ಇದು ನಡೆದದ್ದು 1938ರಲ್ಲಿ. ವೆಂಕಣ್ಣಯ್ಯನವರು ಕಂಡ ಈ ಹೊಂಗನಸು ಇಂದು ಸಂಸ್ಕೃತ ಪಾಠಶಾಲೆ, ಪ್ರೈಮರಿ ಶಾಲೆ, ಪ್ರೌಢಶಾಲೆ, ವೇದ ಪಾಠಶಾಲೆಗಳಲ್ಲಿ ಪರ್ಯಾವಸನವಾಗಿದೆ. ಶ್ರೀ ಚಿದಂಬರರು ಗುಬ್ಬಿಯಲ್ಲಿ ಚಿದಂಬರಾಶ್ರಮವನ್ನು ಸ್ಥಾಪಿಸಿದ್ದಕ್ಕೆ ವೆಂಕಣ್ಣಯ್ಯನವರೇ ಕಾರಣವೆಂದು ಹೀಗೆ ಹೇಳುತ್ತಾರೆ. ನನ್ನ ಅಂತಃಕರಣ 1935 ಡಿಸೆಂಬರ್ ತಿಂಗಳಲ್ಲಿ ಮಾರ್ಪಾಟಾಯಿತು.
ಇದಕ್ಕೆ ಕಾರಣರಾದವರು ದಿವಂಗತ ವೆಂಕಣ್ಣಯ್ಯನವರು. ಆ ವರ್ಷದ ಡಿಸೆಂಬರ್ ರಜೆಯಲ್ಲಿ ಅವರು ಚಿಂತಾಮಣಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತಂಗಿದ್ದರು. ನಾನು 1932ರಲ್ಲಿ ನನ್ನ ಹಿಮಾಲಯ ಯಾತ್ರೆಯನ್ನು ಪೂರೈಸಿಕೊಂಡು ಬಂದ ಮೇಲೆ ಬಾಬು ಕಾಲೆ ಕಮಲಿ ವಾಲೆರವರ ಆಶ್ರಮದಲ್ಲಿ ನನ್ನ ಜೀವಿತವನ್ನೆಲ್ಲ ಕಳೆಯಬೇಕೆಂದು ಸಂಕಲ್ಪಿಸಿ ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆ. ಚಿಕ್ಕಬಳ್ಳಾಪುರದಲ್ಲಿ ತಂಗಿದ್ದ ವೆಂಕಣ್ಣಯ್ಯನವರ ಮುಂದೆ ನನ್ನ ಈ ಸಂಕಲ್ಪವನ್ನು ವಿವರಿಸಿದೆ. ಅವರು ಚಿಂತಾಮಣಿಯನ್ನು ಮರೆತು, ಅದು ಅತ್ತೆಯ ಮನೆ, 2 ದಿನಗಳ ಕಾಲ ಅಖಂಡವಾಗಿ ನನ್ನೊಡನೆ ಚರ್ಚಿಸಿದರು. ಅವರ ಗೆಳೆಯರಾದ ರಾಜೀವ ಲೋಚನರಾಯರು ಅವರ ಬೆಂಬಲಕ್ಕೆ ನಿಂತರು. ನೀವು ಹುಟ್ಟಿದ್ದು ಕರ್ನಾಟಕದಲ್ಲಿ, ನಿಮ್ಮ ಸೇವೆ ಕರ್ನಾಟಕಕ್ಕೆ ಮೀಸಲಾಗಬೇಕು. ಗುರುನಾಥರು ನಿಮಗೆ ಕೊಡಬೇಕಾದದ್ದನ್ನು ಆಗಲೇ ಕೊಟ್ಟಿದ್ದಾರೆ. ಹಿಮಾಲಯಕ್ಕೆ ಹೋಗಿ ಏಕಾಂತದಲ್ಲಿ ನೀವು ಗಳಿಸಬೇಕಾದದ್ದು ಏನೂ ಇಲ್ಲ. ನಿಮ್ಮ ಸೇವೆ ಜನತಾ ಜನಾರ್ದನದ ಆಗಲಿ, ಸನಾತನ ಧರ್ಮದ ಜೀರ್ಣೋದ್ಧಾರವಾಗಲಿ ಎಂದು ವಾದ ಮಾಡಿದರು. ಇಷ್ಟೇ ಇಲ್ಲ, ನಾನು ನಿರ್ಮಿಸಿಕೊಳ್ಳಬೇಕೆಂದಿದ್ದ ಆಶ್ರಮದ ನಕ್ಷೆಯನ್ನು ಉರಿಯುತ್ತಿದ್ದ ದೀಪಕ್ಕೆ ಹಿಡಿದು ಸುಟ್ಟು ಹಾಕಿದರು. ಅಂದಿನ ದೃಶ್ಯ ಇನ್ನೂ ಕಣ್ಣಿಗೆ ಕಟ್ಟಿದೆ. ಅದೆಂತಹ ಸವಿನೆನಪು! ಅಂದೇ ನನ್ನ ಜೀವನ ಸಮಾಜ ಸೇವೆಯ ಕಡೆಗೆ ತಿರುಗಿತು. ಇದು ಬಹುಶಃ ಈಶ್ವರನಾಜ್ಞೆ ಎಂದೇ ತೋರುತ್ತದೆ. ಒಂದು ಮಾತಿನಲ್ಲಿ ಹೇಳುವುದಾದರೆ, ನನ್ನ ಸಮಾಜ ಸೇವೆಗೆ ವೆಂಕಣ್ಣಯ್ಯನವರ ಪ್ರೇರಣೆ ಗಣಪತಿ ಪೂಜೆ. ವೆಂಕಣ್ಣಯ್ಯನವರು ಚಿದಂಬರರ ಗುರುಬಂಧು. ಅವರಿಬ್ಬರು ಒಬ್ಬರೇ ಮಹಾತ್ಮರ ಕೃಪಾ ಕಟಾಕ್ಷ ವೀಕ್ಷಣೆಗೆ ಒಳಗಾದವರು. ತಮ್ಮ ಅಂತಃಕರಣವನ್ನು ಆ ಮಹಾತ್ಮನ ಪ್ರೇರಣೆಯಿಂದ ತಿದ್ದಿಕೊಳ್ಳಲು ಯತ್ನಿಸಿದ ಸಾಧಕರು. ಅವರ ಕಾರ್ಯಕ್ಷೇತ್ರಗಳು ಬೇರೆ ಬೇರೆಯಾದರೂ ಪ್ರೇರಣೆಯಾದದ್ದು ಒಂದು ಉದ್ಭವ ಸ್ಥಾನದಿಂದ. ವೆಂಕಣ್ಣಯ್ಯನವರು ಸಂಸಾರಿಗಳು, ಆದರ್ಶ ಸಂಸಾರಿಗಳು. ಯೋಗಂ ಕರ್ಮಸ್ಸು ಕೌಸಲಂ ಎಂಬ ಗೀತಾವಾಚನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ವೆಂಕಣ್ಣಯ್ಯನವರ ಸಮೀಪದಲ್ಲಿ ಕೆಲಕಾಲ ನಿಲ್ಲಬೇಕಾಗಿತ್ತು. ಅಂಟಿಯೂ ಅಂಟದಂತಿದ್ದ ಅವರ ಜೀವನವನ್ನು ನಿರೀಕ್ಷಿಸಬೇಕಾಗಿತ್ತು. ಸಂಸಾರಿಯಾದವನಿಗೆ ಲೆಕ್ಕವಿಲ್ಲದಷ್ಟು ಪ್ರಲೋಭಗಳು. ಅವುಗಳಿಂದ ತಪ್ಪಿಸಿಕೊಳ್ಳಲು ಕಷ್ಟ. ಮನುಷ್ಯನನ್ನು ಹದಂಪತನಕ್ಕೆ ಒಡ್ಡುವ ಪ್ರಲೋಭನೆಗಳಿಗೆ ಅವರ ಅಂತಃಕರಣ ಅಜೇಯವಾಗಿತ್ತು ಎನ್ನುತ್ತಾರೆ ಶ್ರೀ ಚಿದಂಬರರು. ಇಂಥ ಇಹ ಜೀವನದ ಅಸ್ಥಿರತೆ, ಆತ್ಮ ಪಾರಮ್ಯ ಇವೆರಡು ಅವರ ಅಂತರಂಗದ ಆಳದಲ್ಲಿ ನೆಲೆಸಿದ್ದ ಭಾವನೆಗಳು. ಆ ನಡವಳಿಕೆಯಲ್ಲಿಯೂ ಈ 2 ಮೂಲ ಭಾವನೆಗಳು ಅರಿದು ಬರುತ್ತಿತ್ತು. ಅವರಿಗೆ ಜೀವನದಲ್ಲಿ ಸಂತೋಷ ಉಂಟು, ಭೋಗ ಭಾಗ್ಯದಲ್ಲಿ ಉತ್ಸಾಹ ಉಂಟು. ಆದರೆ ಆ ಸಂತೋಷವು ಉತ್ಸಾಹವು ಮಿತಿಗೆ ಒಳಪಟ್ಟು ಜಗತ್ತು ಅಶಾಶ್ವತವೆಂಬುದರ ಸ್ಮರಣೆ ಅವರ ಸಂತೋಷ ಉತ್ಸಾಹಗಳನ್ನು ಮಿತಿಯಲ್ಲಿಟ್ಟಿತು. ವೆಂಕಣ್ಣಯ್ಯನವರು ಮಿತವಾಗಿ ಆಚಾರಶೀಲರು. ಸಂಧ್ಯಾ ವಂದನೆಯ ಅನಂತರ ಶ್ರೀಮದ್ ರಾಮಾಯಣ ಪಾರಾಯಣ ಮಾಡುತ್ತಿದ್ದರು. ಅವರ ಇನ್ನೊಂದು ನಿತ್ಯ ಪಾರಾಯಣ ಗ್ರಂಥ ಭಗವದ್ಗೀತೆ. ಅದು ಅವರಿಗೆ ಬಾಯಿಪಟವಾಗಿತ್ತು. ಗ್ರಂಥವನ್ನು ಎಲ್ಲೆಂದರಲ್ಲಿ ಉದಾಹರಿಸುವಷ್ಟು ಅದರ ವಾಕ್ಯಗಳು ಅವರಿಗೆ ಸ್ವಾಧೀನವಾಗಿದ್ದವು. ಮಹಾಪುರುಷರ ಪವಾಡಗಳಲ್ಲಿ ಅವರಿಗೆ ಸಂಪೂರ್ಣ ನಂಬಿಕೆ ಇತ್ತು. ಒಮ್ಮೆ ಶೇಷಾಚಲ ಭಗವಾನರ ಬಳಿಗೆ ದೆವ್ವ ಹಿಡಿದ ಒಬ್ಬ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದಾಗ ಆಕೆ ಮಾಡುತ್ತಿದ್ದ ರಚ್ಚೆಲ್ಲವೂ ಗುರುಗಳ ಪ್ರಸಾದ ರೂಪವಾದ ಕುಂಕುಮವನ್ನು ಮುಟ್ಟುತ್ತಲೇ ನಿಂತು ಹೋಗಿ ಆಕೆ ಪರಮ ಸಾಧ್ವಿ ಆದುದನ್ನು ಹೃದಯಂಗಮವಾಗಿ ವರ್ಣಿಸಿ ಅವರು ಹೇಳುತ್ತಿದ್ದರು. ಪವಾಡ ದರ್ಶನದಲ್ಲಿ ಅವರಿಗೆ ಕುತೂಹಲವೇನೂ ಇರಲಿಲ್ಲವಾದ್ದರಿಂದ ಲೋಕ ಸಂಗ್ರಹಕ್ಕಾಗಿ ಮಹಾಪುರುಷರ ಇಂತಹ ಪವಾಡ ಮೆರೆಯುವುದನ್ನು ಅವರು ಒಪ್ಪುತ್ತಿದ್ದರು. ವೆಂಕಟಯ್ಯನವರ ನಂಬಿಕೆ ಆಚಾರಗಳು ಎಂದು ಮೌಢ್ಯಾಚಾರವಾಗಿರಲಿಲ್ಲ. ಒಂದು ದಿನ ಭಿಕ್ಷಾನದ ಹುಡುಗನೊಬ್ಬನು ಬಂದು ಭವತೀ ಭಿಕ್ಷಾಂದೇಹಿ ಎಂದು ಗಟ್ಟಿಯಾಗಿ ಕೂಗಿದ. ನಡುಮನೆಯಲ್ಲಿದ್ದ ವೆಂಕಣ್ಣಯ್ಯನವರ ಮಾತೋಶ್ರೀಯವರು ಮುಂದೆ ಹೋಗಿ ಬಪ್ಪ ಎಂದರು. ಅದನ್ನು ಕೇಳುತ್ತಲೇ ವೆಂಕಣ್ಣಯ್ಯನವರು ಎದ್ದು ಹೋಗಿ ವಿದ್ಯಾರ್ಥಿಗೆ ಸ್ವಲ್ಪ ನಿಂತಿರುವಂತೆ ಹೇಳಿ ಒಳಗೆ ಹೋಗಿ ತಾಯಿಯವರನ್ನು ಕುರಿತು, ಇನ್ನೂ ಅಡಿಗೆ ಆಗಿಲ್ಲವೇ, ಯಾಕಮ್ಮ ಅನ್ನ ಹಾಕಲಿಲ್ಲ ಎಂದು ಕೇಳಿದರು. ತಾಯಿಯವರು, ಅಡಿಗೆ ಏನೋ ಆಗಿದೆ, ದೇವರ ಪೂಜೆ ಇನ್ನೂ ಆಗಿಲ್ಲ, ದೇವರಿಗೆ ನೈವೇದ್ಯವಾಗದೆ ಹೇಗಪ್ಪ ಹಾಕುವುದು ಎಂದರು. ಈ ವೆಂಕಣ್ಣಯ್ಯನವರು ವಿದ್ಯಾರ್ಥಿ ರೂಪದಿಂದ ಪ್ರತ್ಯಕ್ಷವಾಗಿ ಬಂದು ಕೇಳುತ್ತಿರುವ ದೇವರಿಗೆ ಅನ್ನವನ್ನು ಕೊಡದೆ ತಿನ್ನದ ದೇವರ ಮುಂದೆ ಇಡಬೇಕೆ ಅಮ್ಮ?
ಶಬರಿ ಎಂಜಲು ಮಾಡಿಕೊಟ್ಟ ಹಣ್ಣು ಹಂಪಲುಗಳನ್ನು ಶ್ರೀರಾಮ ಪ್ರೀತಿಯಿಂದ ತಿನ್ನಲಿಲ್ಲವೇ? ಭಿಕ್ಷೆ ಅನ್ನ ಹಾಕಿಬಿಡು. ವಿದ್ಯಾರ್ಥಿ ಇನ್ನೂ ನಿಂತಿದ್ದಾನೆ. ಅವನಿಗೆ ಹಾಕಿದ ಮೇಲೂ ದೇವರಿಗೆ ಆಗುತ್ತದೆ. ಮೀಸಲಳಿಯಿತೆಂದು ದೇವರಿಗೆ ನೈವೇದ್ಯ ಮಾಡಲು ನಿನ್ನ ಮನಸ್ಸು ಸುತಾರಾಮ ಒಪ್ಪದೇ ಇದ್ದರೆ ದೇವರಿಗೆ ಈ ದಿನ ಹಾಲು ಹಣ್ಣುಗಳೇ ನೈವೇದ್ಯವಾಗಲಿ ಎಂದು ಹೇಳಿ ತಮ್ಮ ಕೊಠಡಿಗೆ ಹಿಂದಿರುಗಿದರು. ನಮ್ಮಲ್ಲಿರುವ ಮೂಢನಂಬಿಕೆ, ಅವಿವೇಕದ ಆಚಾರ ವ್ಯವಹಾರಗಳಿಗೆ ಅವರು ಪಶ್ಚಾತ್ತಾಪ ಪಡುತ್ತಿದ್ದರು. ವೆಂಕಣ್ಣಯ್ಯನವರಿಗೆ ಭಗವದ್ಗೀತೆ ವಾಚೋವಿದಯವಾಗಿತ್ತೆಂದು ಹಿಂದೆಯೇ ಹೇಳಿದ್ದೆ. ಅಲ್ಲಿನ ಉದಾತ್ತ ತತ್ವಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಅವರಲ್ಲಿದ್ದಂತಹ ಅನಾಸಕ್ತಿ ಸನ್ಯಾಸಿಯಲ್ಲಿಯೂ ಅಪೂರ್ಣ. ನಾನು ಪ್ರತ್ಯಕ್ಷವಾಗಿ ಕಂಡ ಒಂದು ಘಟನೆಯನ್ನು ನೆನೆದೊಡನೆ ನನ್ನ ಚೇತನ ಭಕ್ತಿ ಪುಳಿತವಾಗುತ್ತದೆ. 1931ನೇ ಇಸವಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದುದು ಈ ಹಿಂದೆಯೇ ಪ್ರಸ್ತಾಪಿತವಾಗಿದೆ. ಕನ್ನಡ ಪ್ರಾಧ್ಯಾಪಕರಾಗಿದ್ದ ವೆಂಕಣ್ಣಯ್ಯನವರು ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾದದ್ದು ಸ್ವಾಭಾವಿಕವಾಗಿತ್ತು. ಆ ಸಮ್ಮೇಳನದ ಅಂಗವಾಗಿ ಗಮಕ ಕಲೆಯ ಪ್ರದರ್ಶನವು ನಡೆಸಬೇಕೆಂದುಕೊಂಡು ಆ ಕಲೆಯಲ್ಲಿ ಪ್ರವೀಣರಾಗಿದ್ದ ಶ್ರೀಯುತರುಗಳಾದ ಬೀಂದೂರಾವ್, ಮಾಯಿಗೌಡ, ಕೃಷ್ಣರಾವ್, ಸಂಪತ್ ಕುಮಾರಾಚಾರ್ ಮೊದಲಾದವರನ್ನು ಒಂದು ದಿನ ಬೆಳಿಗ್ಗೆ ತಮ್ಮ ಮನೆಗೆ ಆಹ್ವಾನಿಸಿದರು. ಕಾಲೇಜು ರಸ್ತೆಯಲ್ಲಿದ್ದ ಅವರ ಮನೆಯ ಮಹಡಿ ಮೇಲಿನ ಕೊಠಡಿ ಕಲಾವಿದರಿಂದ ಒಬ್ಬಿಬ್ಬರು ಬೇರೆ ಆಹ್ವಾನಿತರಿಂದ ತುಂಬಿತ್ತು. ನಂಜನಗೂಡಿನ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀ ರಾಜೀವಲೋಚನಂ ಎಂಬ ವೆಂಕಣ್ಣಯ್ಯನವರ ಆಪ್ತಮಿತ್ರರು ಅಲ್ಲಿ ಉಪಸ್ಥಿತರಿದ್ದರು. ಗದಗಿನ ಭಾರತದ ರಸವತ್ತಾದ ಭಾಗಗಳಲ್ಲಿ ಒಂದೊಂದನ್ನು ಒಬ್ಬೊಬ್ಬ ಪಂಡಿತ ಓದುವ ಕಾರ್ಯಕ್ರಮ ಭರದಿಂದ ಸಾಗಿತ್ತು. ಅಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿತರಾದವರೆಲ್ಲರಿಗೂ ಅಲ್ಲಿಯೇ ಭೋಜನಕ್ಕೆ ಆಹ್ವಾನವಿದ್ದುದರಿಂದ ಪಾಕಗೃಹದಲ್ಲಿ ಅಡಿಗೆ ಕಾರ್ಯಕ್ರಮವು ಭರದಿಂದ ಸಾಗಿತ್ತು. ಅದಕ್ಕಾಗಿ ಒಳ್ಳೆಯ ಅಡಿಗೆಯವನೊಬ್ಬನನ್ನು ನೇಮಿಸಲಾಗಿತ್ತು. ಮಹಡಿಯ ಕೊಠಡಿಯಲ್ಲಿ ನಡೆಯುತ್ತಿದ್ದ ಸಂತೋಷ ಸಂಭ್ರಮ ಸಡಗರಗಳ ನಡುವೆ ಹೃದಯವನ್ನು ಭೇದಿಸುವಂತೆ ಅಯ್ಯೋ ಅಯ್ಯೋ ಎಂಬ ಚೀತ್ಕಾರ ಕೇಳಿಬಂತು. ವೆಂಕಣ್ಣಯ್ಯನವರು ರಾಜೀವಲೋಚನಂ ರವರನ್ನು ತಮ್ಮ ಪ್ರತಿನಿಧಿಯಾಗಿ ಕೂರಿಸಿ ಕೆಳಗಿಳಿದು ಹೋದರು. 2 ನಿಮಿಷಗಳ ನಂತರ ಮಹಡಿಯ ಮೇಲಿನ ಮತ್ತೊಂದು ಕೊಠಡಿಯಲ್ಲಿದ್ದ ನನ್ನನ್ನು, ಅವರ ಅಳಿಯನಾದ ವೆಂಕಟೇಶನನ್ನು ಕೆಳಗಿಳಿದು ಬರುವಂತೆ ಕೂಗಿ ಕರೆದರು. ಹೋಗಿ ನೋಡಿದರೆ ಅದೊಂದು ಹೃದಯ ವಿದ್ರಾವಕ ದೃಶ್ಯ. ಅವರ 2ನೇ ಹೆಂಡತಿಯ ಚೊಚ್ಚಲ ಮಗು, ಮುದ್ದಾದ ಮಗು ಕೊನೆಯುಸಿರೆಳೆದಿತ್ತು. ಅವರ ಮಡದಿ ಮಗುವಿನ ಶವವನ್ನು ತೊಡೆಯ ಮೇಲೆ ಹಾಕಿಕೊಂಡು ರೋದಿಸುತ್ತಿದ್ದರು. ವೆಂಕಣ್ಣಯ್ಯನವರ ಕಣ್ಣಲ್ಲಿಯೂ ನೀರು ತುಂಬಿತ್ತು. ಅವರು ತಕ್ಷಣವೇ ಅದನ್ನು ಒರೆಸಿಕೊಂಡರು. ಹೆಂಡತಿಗೆ ಕ್ಷಣಕಾಲ ಸಮಾಧಾನ ಹೇಳಿದರು. ಆಕೆ ಅವರಿಗೆ ತಕ್ಕ ಪತ್ನಿ. ಅವರ ಮಾತಿನಲ್ಲಿ ಅದೇನು ಮೂಡಿಯಿತ್ತು. ಆಕೆಯ ರೋದನೆ ನಿಂತಿತು. ಕಣ್ಣುಗಳು ಮಾತ್ರ ಕಂಬನಿಯನ್ನು ಸುರಿಸುತ್ತಿದ್ದವು. ವೆಂಕಣ್ಣಯ್ಯನವರು ನನ್ನ ಕಡೆ ತಿರುಗಿ ಆ ಶವವನ್ನು ಮೌನವಾಗಿ ಕೊಂಡೊಯ್ದು ರುದ್ರಭೂಮಿಯಲ್ಲಿ ಒಪ್ಪ ಮಾಡಿ ಬರುವಂತೆ ತಿಳಿಸಿದರು. ಹಾಗೆ ತಿಳಿಸುವಾಗ ಅವರ ಮನದಲ್ಲಿ ವಿಷಾದದ ಛಾಯೆಯೆಲ್ಲ ಹೋಗಿ ಮುಖ ಪ್ರಶಾಂತವಾಗಿತ್ತು. ಸ್ಮಶಾನದಿಂದ ನಾನು ಮತ್ತು ವೆಂಕಣ್ಣಯ್ಯನವರ ಹಳಿಯ ವೆಂಕಟೇಶಯ್ಯ ಹಿಂದಿರುಗಿದ ನಂತರ ಮನೆಯಲ್ಲಿ ಊಟದ ಸಂಭ್ರಮ ಜರುಗುತ್ತಿತ್ತು. ಎಲ್ಲರೊಡನೆ ವೆಂಕಣ್ಣಯ್ಯನವರ ಊಟಕ್ಕೆ ಕುಳಿತು ಒಮ್ಮೊಮ್ಮೆ ತಮ್ಮ ಉಪಚಾರೋಕ್ತಿಗಳಿಂದ ಎಲ್ಲರನ್ನೂ ಸಂತೋಷಗೊಳಿಸುತ್ತಿದ್ದರು. ತೊವ್ವೆ, ಮಜ್ಜಿಗೆ ಹುಳಿ, ಚಿತ್ರಾನ್ನ, ಕೀರು, ಬೋಂಡ ಇವುಗಳ ಮೇಲಿನ ವ್ಯಾಖ್ಯಾನ. ಆಗ ತಾನೇ ಓದು ಮುಗಿಸಿ ಬಂದಿದ್ದ ದೂರ್ವ ಸಾತಿಥ್ಯ, ಧರ್ಮರಾಯನ ರಾಜಸೂಯಾಗದ ಮೃಷ್ಟಾನ್ನ ಭೋಜನ ಇತ್ಯಾದಿಗಳ ಮೇಲೆ ಟೀಕೆ ಟಿಪ್ಪಣಿಗಳು ನಡೆಸುತ್ತಾ ಮಂದಗತಿಯಿಂದ ಎಲ್ಲರೂ ಆ ಕಂಠ ಪರಿಪೂರ್ತಿಯಾಗಿ ಭೋಜನ ಮಾಡಿದರು. ಊಟವಾದ ಮೇಲೆ ತಾಂಬೂಲ ಚವರಣ ಮಾಡುತ್ತಾ ಮತ್ತೊಮ್ಮೆ ಲೋಕಾಭಿರಾಮವಾಗಿ ಹರಟೆ ಹೊಡೆದು 4 ಗಂಟೆಯ ವೇಳೆಗೆ ಬಂದ ಮಧ್ಯಾಹ್ನದ ಕಾಫಿಯ ಆಪ್ತಮಿತ್ರರಾದ ಶ್ರೀ ರಾಜೀವಲೋಚನಂ ಒಬ್ಬರ ಹೊರತು ಮನೆಯಲ್ಲಿ ನಡೆದ ಸಂತೋಷ ಸಂಭ್ರಮದಲ್ಲಿ ಗೃಹಿಣಿಯ ಸುಳಿವೇ ಇಲ್ಲದದ್ದನ್ನು ಕಂಡು ರಾಜೀವಲೋಚನಂಗೆ ಕೌತುಕ, ಕುತೂಹಲ. ಅತಿಥಿ ಸೇವೆಯಲ್ಲಿ ಆಕೆ ಎತ್ತಿದ ಕೈ. ಇಂದು ಆಕೆಯ ಸುಳಿವೇ ಇಲ್ಲವಲ್ಲ.
ಆತ ಪ್ರಶ್ನಿಸಿದರು. ನಿಮ್ಮ ಶ್ರೀಮತಿ ಊರಲ್ಲಿಲ್ಲವೇ ಎಂದು. ವೆಂಕಣ್ಣಯ್ಯನವರು ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡದೆ ಪಂಪನ ಆದಿಪುರಾಣದಲ್ಲಿ ಬರುವ ನೀಲಾಂಜನೆಯ ನೃತ್ಯದ ಕಥೆಯನ್ನು ಹೇಳಿದರು. ಋಷಭನಾಥನಿಗೆ ಗೊತ್ತಾಯಿತು, ಅದು ಯಾರ ಗಮನಕ್ಕೂ ಬರಲಿಲ್ಲ. ಆದರೆ ಋಷಭನಾಥನಿಗೆ ಗೊತ್ತಾಯಿತು, ನಾನು ಇಂದು ದೇವೇಂದ್ರನ ಪಾತ್ರವನ್ನು ವಹಿಸಿದ್ದೆ. ನನ್ನ ಮನೆಯಲ್ಲಿ ನಡೆದ ಅಚಾತುರ್ಯ ಯಾರಿಗೂ ಗೊತ್ತಾಗಲಿಲ್ಲ. ನಿನ್ನ ಕಣ್ಣಿಗೆ ಆ ಅಭಾಸ ಗೊತ್ತಾಗಿದೆ. ನೀನು ಋಷಭನಾಥನಂತೆ ಪುಣ್ಯಜೀವಿ ಎಂದರು. ಈ ಮಾತುಗಳನ್ನು ಕೇಳಿ ರಾಜೀವಲೋಚನಂನವರು ಬಿಡುಗಣ್ಣುಗಳಿಂದ ವೆಂಕಣ್ಣಯ್ಯನವರನ್ನು ನೋಡುತ್ತಿರಲು ಅವರು ನಡೆದ ವಿಷಯವನ್ನೆಲ್ಲ ವಿವರಿಸಿದರು. ಅದನ್ನು ಕೇಳಿ ರಾಜೀವಲೋಚನಂ ತಮ್ಮ ಕೋಪವನ್ನು ಹತ್ತಿಕ್ಕಲಾರದೆ, ವೆಂಕಣ್ಣಯ್ಯ, ನೀನು ಮನುಷ್ಯನಲ್ಲ ಎಂದರು. ಆಗ ವೆಂಕಣ್ಣಯ್ಯನವರು, ಅಯ್ಯ, ಈ ಸಂದರ್ಭದಲ್ಲಿ ನಾನು ಇನ್ನೇನು ಮಾಡಬೇಕಿತ್ತು? ಮಗು ಇರುವವರೆಗೆ ನನ್ನ ಕರ್ತವ್ಯವನ್ನು ನಾನು ಮಾಡಿದೆ. ವೈದ್ಯರು ಬಂದು ನಿತ್ಯವೂ ಮಗುವನ್ನು ನೋಡಿಕೊಂಡು ಹೋಗುತ್ತಿದ್ದರು. ನಿನ್ನೆ ಈ ದಿನ ಬೆಳಿಗ್ಗೆ ಸಹ ಅದನ್ನು ನೋಡಿದಾಗ ಗುಣಮುಖವಾಗುತ್ತಿದೆ ಎಂದೇ ತಿಳಿಸಿದರು. ಇದ್ದಕ್ಕಿದ್ದಂತೆ ಅದು ಹಸುನುಗಿದರೆ ಮುಂದೇನು ಮಾಡಬೇಕು? ನಾನು, ನೀನು ಇಬ್ಬರು ಒಬ್ಬರೇ ಗುರುಗಳ ಶಿಷ್ಯರು. ಗುರುಗಳ ಉಪದೇಶ ಕೇಳಿದ್ದೇವೆ, ಭಗವದ್ಗೀತೆ ಓದಿದ್ದೇವೆ. ಶಾಸ್ತ್ರ ಓದುವುದಕ್ಕೆ ಬದನೆಕಾಯಿ ತಿನ್ನುವುದಕ್ಕೆ ಎಂದಾಗಬೇಕೇನು? ನಮ್ಮ ವೇದಾಂತ ಕರ್ಣನ ಅಸ್ತ್ರವಾದರೆ ಹೇಗೆ ಎಂದರು. ರಾಜೀವಲೋಚನಂ ಮತ್ತೊಮ್ಮೆ, ವೆಂಕಣ್ಣಯ್ಯ, ನೀನು ಮನುಷ್ಯನಲ್ಲ ಎಂದರು. ವೆಂಕಣ್ಣಯ್ಯನವರು ಆಧ್ಯಾತ್ಮದಲ್ಲಿ ಸಾಕಷ್ಟು ಮುಂದುವರೆದಿದ್ದರೂ ಅವರ ದೃಷ್ಟಿ ಸಂಪ್ರದಾಯ ಸೀಮಿತವಾಗಿರಲಿಲ್ಲ. ಒಮ್ಮೆ ವೆಂಕಣ್ಣಯ್ಯನವರ ಬಾಲ್ಯದಲ್ಲಿ ನೆರವಿದ್ದ ಅವರ ಬಂಧುಗಳೊಬ್ಬರು ಅವರ ಮನೆಗೆ ಬಂದರು. ಅವರು ವೆಂಕಣ್ಣಯ್ಯನವರನ್ನು ಕಾಮಧೇನು ಎಂದು ಕರೆದರು. ಅವರ ಖರ್ಚಿನಲ್ಲಿ ಮಡದಿಯೊಡನೆ ಕಾಶಿಯಾತ್ರೆ ಮುಗಿಸಿದರು. ಆ ಮೂಕ ಪ್ರಾಣಿಯ ಕೆಚ್ಚಲಲ್ಲಿ ಇನ್ನೂ ಹಾಲಿದೆ ಎಂದು ಭ್ರಮಿಸಿ ಆ ಯಾತ್ರೆಯ ಸಮಾರಾಧನೆಯನ್ನು ವೆಂಕಣ್ಣಯ್ಯನವರ ನೆರವಿನೊಂದಿಗೆ ಮಾಡಬೇಕೆಂದು ಮೈಸೂರಿಗೆ ಬಂದಿಳಿದರು. ಅವರು ಬಂದದ್ದು ತಿಂಗಳ ಮಧ್ಯಭಾಗದಲ್ಲಿ. ಅವರ ಕಾಮಧೇನು ಕೆಚ್ಚಲು ತುಂಬಿಕೊಳ್ಳಲು ಇನ್ನೂ 15 ದಿವಸ ಬೇಕಾಗಿತ್ತು. ಆದ್ದರಿಂದ ಅವರು ತಮ್ಮ ಮಡದಿಯೊಡನೆ ಕಾಮಧೇನುವಿನ ಕೊಟ್ಟಿಗೆಯಲ್ಲಿಯೇ ಠಿಕಾಣಿ ಹಾಕಿದರು. ವೆಂಕಣ್ಣಯ್ಯನವರನ್ನು ಅನುಕರಿಸಿ ಮನೆಯಲ್ಲಿದ್ದವರೆಲ್ಲರೂ ಅವರನ್ನು ದೊಡ್ಡಪ್ಪ, ದೊಡ್ಡಮ್ಮ ಎಂದು ಕರೆಯುತ್ತಿದ್ದರು. ದೊಡ್ಡಪ್ಪನವರು ಮನೆಗೆ ಬಂದಿಳಿದ 1 ಗಂಟೆಯೊಳಗಾಗಿ ಮನೆಯ ಸರ್ವಾಧಿಕಾರಿಯಾದರು. 4 ದಿನ ಉರುಳುವಷ್ಟರಲ್ಲಿ ಅವರೊಬ್ಬ ಹಿಟ್ಲರ್ ಆದರು. ಅವನು ಸ್ನಾನ ಮಾಡದೆ ಕಾಫಿ ಕುಡಿದ. ಇವನು ಸಂಧ್ಯಾ ವಂದನೆ ಮಾಡಲಿಲ್ಲ. ಊಟಕ್ಕೆ ಮುಂಚೆ ಹಣೆಗೆ ಗಂಧಾಕ್ಷತೆ ಹಚ್ಚಿಕೊಳ್ಳಲಿಲ್ಲ. ಅವಳು ಸೊಟ್ಟ ಬೈತಲೆ ತೆಗೆದುಕೊಂಡಿದ್ದಾಳೆ. ಕುಂಕುಮ ಕಾಣಿಸುತ್ತಲೇ ಇಲ್ಲ. ಬಟ್ಟಲನ್ನು ಕಚ್ಚಿಕೊಂಡು ನೀರು ಕುಡಿತಾ ಇದ್ದಾರಲ್ಲ, ಅಯ್ಯೋ ಅಯ್ಯೋ, ಕೊಂಗರ ಹಾಗೆ ಮುಂಜಟ್ಟು ಬಿಟ್ಟಿದ್ದಾನೆ, ಇತ್ಯಾದಿ ಇತ್ಯಾದಿ ಆಕ್ಷೇಪಣೆ ಮಾಡುತ್ತಿದ್ದರು. ಒಂದು ದಿನ ವೆಂಕಣ್ಣಯ್ಯನವರು ತಮ್ಮ ಮುಖಕ್ಷೌರ ಮಾಡಿಕೊಂಡಿದ್ದನ್ನು ಕಂಡಾಗಲಂತೂ ಅವರ ಕೋಪ ದಳ್ಳೂರಿಯಾಯಿತು. ವ್ರಾತ್ಯ ಎಂದು ಅವನನ್ನು ಬೈದು ನೀನು ಸಹ ಪಂಕ್ತಿಗೆ ಅಯೋಗ್ಯ ಎಂದು ಬಿಟ್ಟರು. ಇವೆಲ್ಲವೂ ವೆಂಕಣ್ಣಯ್ಯನವರ ಗಮನಕ್ಕೆ ಬರುತ್ತಿದ್ದವರಾದರೂ ಅವರು ಪಾಪ, ಅವರು ಸಂಪ್ರದಾಯಶೀಲರು, ಮಡಿವಂತಿಕೆ ಹೆಚ್ಚು. ಈ ವಯಸ್ಸಿನಲ್ಲಿ ಅವರನ್ನು ಬದಲಾಯಿಸಲು ಸಾಧ್ಯವೇ ಎಂದು ದೊಡ್ಡಪ್ಪನವರಲ್ಲಿ ಅನುಕಂಪ ತೋರಿಸುತ್ತಿದ್ದರು. ಇದರಿಂದ ನಮ್ಮ ಕೋಪ ರೋಷಗಳು ಹೆಡೆ ಮುಚ್ಚಿಕೊಳ್ಳಬೇಕಾಗಿತು. ಒಂದು ದಿನ ಬೆಳಿಗ್ಗೆ ದೊಡ್ಡಪ್ಪ ಸ್ನಾನ ಸಂಧ್ಯಾದಿಗಳು ಮುಗಿದ ಮೇಲೆ ವೆಂಕಣ್ಣಯ್ಯನವರ ಮೇಜಿನ ಮೇಲಿದ್ದ ಪುಸ್ತಕವೊಂದರಲ್ಲಿ ತೆಗೆದುಕೊಂಡು ಓದುತ್ತಿದ್ದರು. ಉಪನಿಷತ್ತುಗಳನ್ನು ಕುರಿತು ಬರೆದಿದ್ದ ಆ ಪುಸ್ತಕವನ್ನು ಓದುತ್ತ ಅವರು ಇದ್ದಕ್ಕಿದ್ದಂತೆ ಇವನು ಯಾರು ಈ ಪುಟ್ಟಪ್ಪ ಎನ್ನುವವನು ಎಂದರು. ಅಲ್ಲಿಯೇ ಇದ್ದ ನಾನು, ಅವರು ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರು, ಬಹುದೊಡ್ಡ ಕವಿ, ನಮ್ಮ ಮೇಷ್ಟ್ರು ಎಂದೆ. ಅವರೇನು ಸ್ಮಾರ್ತರೋ ವೈಷ್ಣವರೋ ಎಂಬ ಅವರ ಪ್ರಶ್ನೆಗೆ ಎರಡೂ ಅಲ್ಲ, ಅವರು ಒಕ್ಕಲಿಗರು ಎಂದೆ. ದೊಡ್ಡಪ್ಪನವರಿಗೆ ರೇಗಿ ಹೋಯಿತು. ನಿನ್ನ ತಲೆ, ನಿನಗೇನು ಗೊತ್ತು? ಶಂಕರಾಚಾರ್ಯ ಅದ್ವೈತ ವೇದಾಂತವನ್ನೆಲ್ಲ ಓದಿರಬೇಕು. ಹೀಗೆ ಬರೆಬೇಕಾದರೆ ಆತ ಸ್ಮಾರ್ತ ಬ್ರಾಹ್ಮಣನೇ ಸರಿ ಎಂದರು. ಆತ ಪಾಶ್ಚಾತ್ಯ ವೇದಾಂತವನ್ನೆಲ್ಲ ಓದಿದ್ದಾರೆ. ಶ್ರೀರಾಮಕೃಷ್ಣಾಶ್ರಮದಲ್ಲಿ ವಾಸ. ಅವರ ವಿಚಾರವೆಲ್ಲ ನನಗೆ ಗೊತ್ತು. ಅವರು ಬ್ರಾಹ್ಮಣರಲ್ಲ, ಒಕ್ಕಲಿಗರು ಎಂದು ನಾನು ಪ್ರತಿವಾದ ಹೂಡಿದೆ. ಇದರಿಂದ ಅವರ ತಾಳ್ಮೆ ತಪ್ಪಿತು. ಏತಿ ಎಂದರೆ ಪ್ರೀತಿ ಎಂಬುದು ಈ ಕಾಲದ ಹುಡುಗರ ಲಕ್ಷಣ. ನಿನ್ನ ಮುಖಕ್ಷೌರವೇ ಹೇಳುತ್ತದೆ ನಿನ್ನ ಸ್ವಭಾವವನ್ನು. ನಿಮ್ಮ ಕಾಲದಲ್ಲಿ ಧರ್ಮ ನಾಶವಾಗುತ್ತದೆ ಇತ್ಯಾದಿಯಾಗಿ ಕಿರಿಚಿದರು.
ಅವರ ಬಾಯಿಗೆ ಎದರಿ ನಾನು ನನ್ನ ಕೊಠಡಿಯನ್ನು ಹೊಕ್ಕೆ. ಆ ದಿನ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ನಾನು ವೆಂಕಣ್ಣಯ್ಯನವರ ಮುಂದೆ ಈ ಸುದ್ದಿ ಎತ್ತಿದೆ. ನನಗೂ ದೊಡ್ಡಪ್ಪನವರಿಗೂ ನಡೆದ ವಾಗ್ವಾದದ ಸೂಕ್ಷ್ಮವಾಗಿ ತಿಳಿಸಿ, ಪುಟ್ಟಪ್ಪ ಒಕ್ಕಲಿಗರಲ್ಲವಂತೆ, ದೊಡ್ಡಪ್ಪ ಅವರು ಬ್ರಾಹ್ಮಣರೆನ್ನುತ್ತಾರೆ ಎಂದೆ. ಯಾವಾಗಲೂ ದೊಡ್ಡಪ್ಪನ ಪರ ವಹಿಸುತ್ತಿದ್ದ ವೆಂಕಣ್ಣಯ್ಯನವರು ಅವರ ವಾದವನ್ನು ತಿರಸ್ಕರಿಸುತ್ತಾರೆ, ಅವರ ತೇಜೋವಧೆಯಾಗುತ್ತದೆ ಎಂದು ನಾನೆಣಿಸಿದೆ. ಆದರೆ ವೆಂಕಣ್ಣಯ್ಯನವರು ನಸು ನಗುತ್ತಾ, ದೊಡ್ಡಪ್ಪನ ಮಾತು ನಿಜ, ಪುಟ್ಟಪ್ಪ ಬ್ರಾಹ್ಮಣ, 16 ಬ್ರಾಹ್ಮಣ, ಬ್ರಾಹ್ಮಣರಲ್ಲಿ ಬ್ರಾಹ್ಮಣ ಎಂದರು. ತೇಜೋವಧೆ ಏನು ಆಯಿತು, ಆದರೆ ಆದದ್ದು ದೊಡ್ಡಪ್ಪನಿಗಲ್ಲ, ನನಗೆ. ದೊಡ್ಡಪ್ಪನವರು ಗೆದ್ದ ಹುಂಜದಂತೆ ತಲೆ ಎತ್ತಿಕೊಂಡು ಕೋಕೋ ಎಂದು ನಕ್ಕರು. ನಾನು ಅರ್ಧಂಬರ್ಧ ಊಟ ಮಾಡಿ ಮೇಲಕ್ಕೆದ್ದೆ. ಧನ್ಯವಾದಗಳು.